ಜೈ ಭಾರತ್ ವಂದೇ ಮಾತರಂ. ಭಾರತದ ಪ್ರಸಿದ್ಧ ಕ್ರಿಕೆಟರ್ ಕಮೆಂಟೇಟರ್ಗಳಲ್ಲಿ ಒಬ್ಬರಾದ ಲಕ್ಷ್ಮಣ್ ಶಿವರಾಮನ್ ಕೃಷ್ಣನ್ ಅವರು ಒಂದು ಬಾಂಬ್ ಸಿಡಿಸಿದ್ದಾರೆ. ಅವರು ಇತ್ತೀಚಿನ ದಿನಗಳಲ್ಲಿ ಭಾರತ ಕ್ರಿಕೆಟ್ ಯಾವುದೇ ಫಾರ್ಮ್ಯಾಟ್ಗಳಲ್ಲಿ ಕಾಣಲು ಸಿಗುವುದಿಲ್ಲ, ಅವರಿಗೆ ಅವಕಾಶ ಸಿಗುತ್ತಿರಲಿಲ್ಲ. ಇದರಿಂದ ಅವರು ರಿಟೈರ್ಮೆಂಟ್ ತೆಗೆದುಕೊಂಡಿದ್ದಾರೆ. ಅವರು ಭಾರತ ಪರ ಲೆಗ್ ಸ್ಪಿನ್ನರ್ ಆಗಿ ಆಟವಾಡಿದರು. ಇವರು ರಿಟೈರ್ಮೆಂಟ್ ತೆಗೆದುಕೊಂಡಿದ್ದು ಕ್ರಿಕೆಟ್ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ. ಇವರ ಅತ್ಯುತ್ತಮ ಕಮೆಂಟೇಟರಿ ಮಾಡುತ್ತಿದ್ದರು. ಇವರ ಟಾಸ್ ಸಂದರ್ಭದಲ್ಲಿ ವಿವರಣೆ ಕೊಡ್ತಿದ್ರು. ಹಾಗೆ ಆಟದ ಮುಂಚೆ ಕ್ರಿಕೆಟ್ ಮೈದಾನದ ಪಿಚ್ ರಿಪೋರ್ಟ್ ಹೇಳುತ್ತಿದ್ದರು. ಅವರೀಗ ನಿವೃತ್ತಿ ತೆಗೆದುಕೊಂಡಿದ್ದಾರೆ. ಕೇವಲ ನಿವೃತ್ತಿಯಷ್ಟೇ ಅಲ್ಲದೆ ಅವರು BCCI ವಿರುದ್ಧ ಬಣ್ಣದ ತಾರತಮ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಇತ್ತೀಚೆಗೆ ಕ್ರಿಕೆಟ್ಗಳಲ್ಲಿ ರವಿಶಾಸ್ತ್ರಿ, ಸುನಿಲ್ ಗವಾಸ್ಕರ್, ಜತಿನ್ ಸಪ್ರು, ಸಂಜಯ್ ಮಂಜರೇಕರ್ ಹೀಗೆ ಕೆಲವರು ಕಮೆಂಟೇಟರಿ ಮಾಡ್ತಾರೆ. ಆದರೆ ಲಕ್ಷ್ಮಣ್ ಶಿವರಾಮನ್ ಕೃಷ್ಣನ್ ಅವಕಾಶ ಕೊಟ್ಟಿಲ್ಲ. BCCIನ ಮಾಜಿ ಅಧ್ಯಕ್ಷ ಮತ್ತು ICC ಮಾಜಿ ಅಧ್ಯಕ್ಷ N. ಶ್ರೀನಿವಾಸ್ ಅವರೊಂದಿಗೆ ಉತ್ತಮ ಸಂಬಂಧವಿತ್ತು. ಅವರ ಅವಧಿಯಲ್ಲಿ ಇವರು ಕಾಮೆಂಟೇಟರಿ ಹೇಳುತ್ತಿದ್ದರು. ಮಾಜಿ BCCI ಅಧ್ಯಕ್ಷ ಶ್ರೀನಿವಾಸನ್ ಜೊತೆ ಉತ್ತಮವಾದ ಸಂಬಂಧವಿತ್ತು. ಆದರೆ ಈ ಸಂಬಂಧ ಕೆಲವರಿಗೆ ಹಿಡಿಸಲಿಲ್ಲ. ICCಯಲ್ಲಿ ಇವರನ್ನು ಅಧ್ಯಕ್ಷ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಇವರಿಗೆ ICCಯ ಬೋರ್ಡ್ ಮೆಂಬರ್ ಇದಕ್ಕೆ ಬೇಕಾಗಿರೋ ಮತಗಳನ್ನು ಹಾಕಲಿಲ್ಲ. ಅವರಿಗೆ ICC ಅಧ್ಯಕ್ಷ ಪಟ್ಟ ತಪ್ಪುತ್ತದೆ. ಲಕ್ಷ್ಮಣ್ ಶಿವರಾಮನ್ ಕೃಷ್ಣನ್ ಭಾರತ ತಂಡ ಬಗ್ಗೆ ಅವರು ಕೆಲವೊಂದು ಸಾರಿ ಸೋಷಿಯಲ್ ಮೀಡಿಯಾದ ಮುಖಾಂತರ ಟೀಕೆ ಮಾಡುತ್ತಿದ್ದರು. ಕೆಲವೊಮ್ಮೆ ಸಾರಿ ಆಟಗಾರರ ಬಗ್ಗೆ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ನನ್ನ ಜೀವನದುದ್ದಕ್ಕೂ ನನ್ನನ್ನು ಟೀಕಿಸಲಾಗಿದೆ ಮತ್ತು ಬಣ್ಣ ತಾರತಮ್ಯ ಮಾಡಲಾಗಿದೆ. ಅದರಿಂದ ನಾನು ಇನ್ನು ಮುಂದೆ ನನ್ನನ್ನು ಕಾಡುವುದಿಲ್ಲ. ದುರಾದೃಷ್ಟವಶಾತ್ ಅದು ನಮ್ಮ ದೇಶದಲ್ಲಿ ಸಂಭವಿಸುತ್ತಿದೆ ಅಂತ ಶಿವರಾಮನ್ ಕೃಷ್ಣನ್ ಹೇಳಿದರು. ಭಾರತ ಪರ ಕ್ರಿಕೆಟ್ ಆಡಿದ ಅಭಿನವ್ ಮುಕುಂದ್ ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಾನು 15 ವರ್ಷ ವಯಸ್ಸಿನಿಂದಲೂ ನಮ್ಮ ದೇಶದ ಒಳಗೆ ಮತ್ತು ಹೊರಗೆ ಸಾಕಷ್ಟು ಪ್ರಯಾಣಿಸುತ್ತಿದ್ದೇನೆ. ನಾನು ಚಿಕ್ಕವನಿಂದಾಗಿ ನನ್ನ ಚರ್ಮದ ಬಣ್ಣದ ಬಗ್ಗೆ ಜನರು ಕೀಳು ಯಾವಾಗಲೂ ನೋಡಿಕೊಳ್ಳುತ್ತಾರೆ. ನನಗೆ ಒಂದು ನಿಗೂಢವಾಗಿದೆ ಎಂದು ಮುಕುಂದ್ ಆಗಸ್ಟ್ 2017ರಲ್ಲಿ ಟ್ವೀಟ್ ಮಾಡಿದರು. ಹೀಗೆ ಇದರಿಂದ ಅವರಿಗೆ ಅವಕಾಶ ಕಡಿಮೆ ಆಯ್ತಾ ಬಂತು. ಅವರು ಹೇಳುವ ಹಾಗೆ ಅವರು ನೋಡಲು ಕಪ್ಪಗಾಗಿದ್ದಾರೆ. ಹಾಗಾಗಿ ಅವರಿಗೆ ಅವಕಾಶ ಕಡಿಮೆ ಆಯಿತು. ಈ ಅವಕಾಶ ಸಿಗದೆ ಹೋದಾಗ ಅವರು ರಿಟೈರ್ಮೆಂಟ್ ತೆಗೆದುಕೊಳ್ಳಬೇಕಾಗುತ್ತದೆ ಅಂತ ಹೇಳಿದರು. ಈ ನಿರ್ಧಾರದ ಬಗ್ಗೆ ನಿರಾಸೆ ವ್ಯಕ್ತಪಡಿಸಿದ ಅಶ್ವಿನ್ ಇವರು IPLನಲ್ಲಿ ಯಾಕಿಲ್ಲ ಎಂಬ ಒಂದು ಪ್ರಶ್ನೆ ಕೂಡ ಹಾಕಿದರು. ಈ ವಿಚಾರದ ಬಗ್ಗೆ BCCI ಇದುವರೆಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಈ ವಿಚಾರದ ಬಗ್ಗೆ BCCI ಸ್ಪಷ್ಟನೆ ಕೊಟ್ಟರೆ ಇವರು ಮಾಡಿದಂತಹ ಆರೋಪಗಳಿಗೆ ಉತ್ತರ ಸಿಗಬಹುದು.